ಅಂಬೇಡ್ಕರ್ ಅವರಿಗೆ he was representing a political party, so what? Yes, he was representing a political party. ಮಾಡೋದೆಲ್ಲ ಅವರಿಗೆ ಜಾಗ ಕೊಟ್ಟಿಲ್ಲ. ಗಾಂಧಿ ಕುಟುಂಬದ ಆಯ್ತು ಅಪ್ರಸ್ತುತ ಅಲ್ಲ, ಈಗ ಅವ್ರು ತೆಗೆದಿದ್ದ ಮಹದೇವಪ್ಪ ಅವ್ರು ತರ್ತಕ್ಕಂಥ ಬಿಲ್ಲು, ಪರಮೇಶ್ವರ್ ಅವ್ರು ತರ್ತಕ್ಕಂಥ ಬಿಲ್ಲು ಸರಿಯಾದ ದಾರಿಯಲ್ಲಿ ವಿಚಾರ ಸರಿಯಾದ ಇರ್ತದೆ. ಅಶೋಕನ ಪಾತ್ರ ಮಹಾಸಭಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾತಾಡಿ ಇವ್ರೆ ಬಿಲ್ ಬಗ್ಗೆ ಬಿಟ್ಟು ನೀವೇನೆಲ್ಲ ಅಂಬೇಡ್ಕರ್ ಅವರಿಗೆ ಮೊದಲ ಮಂತ್ರಿ ಮಾಡಿದ ಕಾಂಗ್ರೆಸ್ ಪಾರ್ಟಿ ಮತ್ತೆ ಚರ್ಚೆ ಎಲ್ಲರಿಗೂ ಗೊತ್ತಿದೆ. ಈಗ ಮುಗಿಸ್ತು. ಈಗ ಬ್ರಿಟಿಷರಿದ್ದಾಗ ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬಗ್ಗೆ ಮಿನಿಸ್ಟ್ರಲ್ಲಿ ಅಂಬೇಡ್ಕರ್ ಅವರು ಇದ್ರು. ಬಿಲ್ ಬಗ್ಗೆ ತುಂಬಾ ತಪ್ಪು ಮಾಹಿತಿ. ಬಿಲ್ ಬಗ್ಗೆ ಮಾತಾಡಿ. ಲಾರ್ಡ್ ಅವರೇ, ಅದಕ್ಕಿಂತ ಮೊದಲ ಮಿನಿಸ್ಟರ್ ಇದ್ರಿ ಅವರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬೆಂಗಾಲ್ ಬರ್ತಾರೆ. ಪಾಕಿಸ್ತಾನ ಬಿಟ್ಕೊಂಡಿದ್ದು ಬಗ್ಗೆ ಮಾತಾಡಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಇದೇ ಏನ್ ಹೇಳಿದ್ರು ಗೊತ್ತಾ? ವಿಡಿಯೋ ನೋಡಿ, ಆ ವಿಡಿಯೋ ನೋಡಿ. ಒಂದ್ ನಿಮಿಷ ಅಶೋಕಣ್ಣ ಪರವಾಗಿ ಒಂದ್ ನಿಮಿಷ ಒಂದೇ ನಿಮಿಷ ಮಾತಾಡಿ. ಬಿಲ್ ಬಗ್ಗೆ ಸಭಾಧ್ಯಕ್ಷರೇ. ಸುರೇಶ್, ನನ್ನ ಬಗ್ಗೆ ನಾನು ಪರವಾಗಿ ಮಾತಾಡ್ತೀನಿ, ವಿರುದ್ಧವಾಗಿ ಮಾತಾಡೋದು. ಬಿಲ್ ನಾನು ಹೇಳ್ತಾ ಇರೋದು ಯಾಕೆ ಇಷ್ಟು ಬಯಾಸ್ಡ್ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ. ಪತ್ರಕರ್ತರಿಗೂ ಕೂಡ ನೆಮ್ಮದಿಯಾಗಿರಕ್ಕಾಗಲ್ಲ, ಅದಕ್ಕೋಸ್ಕರ ಸಭಾಧ್ಯಕ್ಷರೇ ನಿಮ್ಮ ವಿರುದ್ಧ ಮಾತಾಡುವ ಕಟ್ಟಾಕ್ಲಿಕ್ಕೆ ಹೋಗ್ತೀರಾ ನೀವು? ಯಾಕೆ ಇಷ್ಟ ನಿಮ್ಮ ವಿರುದ್ಧ ಮಾತಾಡುವ ಎಲ್ಲರಿಗೂ ಕಟ್ಟಾಕ್ತೀರಾ? ಆ ಕರಾವಳಿ ಬೆಂಕಿ ಹಾಕ್ಬಿಟ್ಟು ಇಲ್ಲಿ ಯಾಕೆ ಬೆಂಕಿ ಸುಮ್ನೇರಪ್ಪ. ಕರಾವಳಿ ಬೆಂಕಿ ಹಾಕಿದೆ, ಕರಾವಳಿ ಬೆಂಕಿ ಹಾಕಕ್ ಹೊರಟದಷ್ಟೇ. ನೀವು ಮುಂಚೆ 5 ಜನ ಎದ್ದಿದ್ಕತ್ತೀರಪ್ಪ. ಅಶೋಕ್ ಖಂಡ್ರೆ ಸಭಾಧ್ಯಕ್ಷರೇ, ಅಶೋಕ್ ಖಂಡ್ರೆ ಈಲ್ಡ್ ಆಗವ್ರೆ. ಅವ್ರ ಯಾಕೆ 5 ಜನ ಅವ್ರ 5 ಜನ ಯಾಕೆ ನೆಮ್ಮದಿಯಾಗಿದ್ದಾರೆ? ನಿಮ್ಗೆ ಭಯ ಇದೆ ಇಲ್ಲ ಸಭಾಧ್ಯಕ್ಷ? ಸಭಾಧ್ಯಕ್ಷ ಅವ್ರು ಸಭಾಧ್ಯಕ್ಷರೇ ಸಭಾಧ್ಯಕ್ಷ ಈ ಬೇಡ. ಸಭಾಧ್ಯಕ್ಷ ಎದುರಲ್ಲ. ಕರಾವಳಿಗೆ 5 ಜನ ಹಾಕಿದ್ದು ಇಲ್ಲ, ಕುತ್ಕೊಳ್ಳಿಕ್ಕಾಗಲ್ಲ. ನೀವು ಕರಾವಳಿಯಲ್ಲ ಹಿಂದೂ ಸಮಾಜ ಹೌದು. ಕರಾವಳಿ ಯಾರು ಇಲ್ಲಿ ಎದುರು ನೀ ಎದುರು ಬರ್ಬೇಡಪ್ಪ.
ಉತ್ತರ ಕೊಡಿ, ಪಾಸ್ ಮಾಡ್ತೇನೆ ಈಗ. ನನಗೆ ಅವರು ನನಗೆ ಮಾತಾಡಿದ್ರು ಮತ್ತೆ ಇವರು ಸುಮ್ಮನೆ ಏನ್ ಮಾತಾಡ್ತಾರೆ? ತೆಗಿಸ್ತೇನೆ ಹೇಳಿದ್ದೇನೆ, ಹೇಳಿದ್ದೇನೆ. ಸುರೇಶ್ ಅವರೇ, ಮಾನವರು ಸಾಕಿ ಸುಮ್ಮನೆ ಮಾತಾಡ್ತಾರೆ. ತಂದ್ರೆ ಕುಂಬಳಕಾಯಿ ಸುರೇಶ್ ಕರಾವಳಿ ಬಗ್ಗೆ ಮಾತಾಡಿದ್ರು. ಸುರೇಶ್ ನಾನು ಹೇಳಿದ್ದು ಇದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಆಯ್ತು, ಕರಾವಳಿ ಅವ್ರ ಮೇಲೆ ಅಶೋಕ್ ಕಣ್ಣ ಹೇಳೋರೆ ನಾನು ಮಾತಾಡ್ತೀನಿ. ನಾನು ಅವ್ರ ಮೇಲೆ ಕೇಸ್ ಹಾಕಿ ನೀವು ಕುತ್ಕೊಂತ ಹೇಳಕ್ ನಿಮ್ಗಿಲ್ಲ ಅಧಿಕಾರ. ಅಧ್ಯಕ್ಷರೇ, ನಿಮ್ಗಿಲ್ಲ ಕರಾವಳಿಯವರಾಗಿ ನಿಮ್ಗಿಲ್ಲ ಅಧಿಕಾರ ಹೇಳಕ್ಕೆ. ಅಶೋಕ್ ಕಣ್ಣ ಹೇಳಿ ನಾನು ಕುತ್ಕೊತೀನಿ. ಅಧ್ಯಕ್ಷರೇ, ಏನೇನೋ ಅರ್ಥ ಮಾಡಬೇಡ. ಅಲ್ವಾ? ನಿಮ್ಮ ರಕ್ತದ ಪ್ರತಿ ಕಣದಲ್ಲಿ ದ್ವೇಷ ಇದೆ. ಒಬ್ಬ ಸಚಿವ ನಿಮ್ಮ ರಕ್ತ ಅದಕ್ಕೆ ಈ ರೀತಿ ಮಾಡ್ತಾರೆ. ಯಾಕೆ ಭಯ? ಕರಾವಳಿ ಬೆಂಕಿ ಬಿದ್ದಿದೆ ಅಂದ್ರೆ ನಾನೇನ್ ಹೇಳಿದೆ? ಕರಾವಳಿಗೆ ಬೆಂಕಿ ಬೆಂಕಿ ಬಿದ್ದಿದೆ. ಯಾಕೆ ಮಾತಾಡ್ತೀರಿ? ಕರಾವಳಿ ಮಾತಾಡಕ್ಕೆ ಬಿಡಲ್ಲ ಮಾಡಿದ್ರೆ ಹೆಂಗೆ? ಈ ತರ ನಮ್ಮ ಮೇಲೆ ಬಲಾತ್ಕಾರ ಮಾಡಿದ್ರೆ ಹೆಂಗೆ? ಮಾಡಿದ್ರೆ ಹೆಂಗೆ ಸರ್? ನಾಗೇಂದ್ರ ಅವರೇ, ಕರಾವಳಿ ಬಗ್ಗೆ ಅಧ್ಯಕ್ಷ ನೀವು ಆ ಪೀಠದಲ್ಲಿ ಕೂತ್ಕೊಳ್ತೀರಿ. ಕರಾವಳಿ ಆಯ್ತಪ್ಪ, 1 2 3 4 5 ಎದ್ದಿತ್ಕತ್ತೀರ. ಕರಾವಳಿ ಬಗ್ಗೆ ನನ್ನ ಪ್ರಶ್ನೆ ಇರ್ತಕ್ಕಂಥ ನೋಡಿ, ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಎಲ್ಲ ಕಿವಿಗೆ ಇಯರ್ಫೋನ್ ಹಾಕಿ, ಕಿಯರ್ಗೆ ಇಯರ್ಫೋನ್ ಹಾಕಿ. ಅಧ್ಯಕ್ಷ ಅವರು ಮಾತಾ ಕೇಳ್ತಾರೆ ಎಲ್ಲ. ಕರಾವಳಿ ಬಗ್ಗೆ ಮಾತಾಡಿ. ಕರಾವಳಿಗೆ ಅಪಮಾನ ಮಾಡಿದ್ದೆ ನಾವು. ನಾನು ಒಮ್ಮೆ ಉತ್ತರ ಕೊಟ್ಟರೆ ನಾನು ಮುಂದುವರಿಸ್ಕೊಂಡು ಹೋಗ್ತೇನೆ. ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಕರಾವಳಿ ವಿಚಾರವಾಗಿ ಅದನ್ನ ನಾನು ಈಗಾಗಲೇ ಹೇಳಿದ್ದೇನೆ. ನನ್ನ ಕಡತದಿಂದ ತೆಗಿದ್ದನ್ನು ಹೇಳಿದ್ದೇನೆ. ಮತ್ತೆ ಏನ್ ಚರ್ಚೆ ನಿಮ್ದು? ಆಯ್ತು, ಕರಾವಳಿಯಲ್ಲಿ ಪರಸ್ಪಷ್ಟ ವಿಚಾರದಲ್ಲಿ ಬೆಂಕಿ ಅನಾವಶ್ಯವಾಗಿ ಬೆಂಕಿ ಹಚ್ಕೊಂಡವರು ಬಿಜೆಪಿಯವರು. ಗೃಹ ಸಚಿವರು ಈಗಾಗಲೇ ಗೃಹ ಸಚಿವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ. ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ, ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ.
2ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರೆತಿದೆ. 8ರಿಂದ 10 ಖಂಡಗಳ ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಿ ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾದವು. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಪ್ರಸ್ತಾವವು ವಿಧೇಯಕ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರಕಿದೆ. ಈಗ ಸಮಯ 2 ಗಂಟೆ ಆಗಿದೆ. ಸದನವನ್ನು 3 ಗಂಟೆ ಪ್ರಾರಂಭಿಸಲಾಗುವುದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.